ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನನ್ನ ಥೀಸಿಸ್ ಅಲ್ಲಿ ಇದನ್ನ ಓದ್ಲೇಬೇಕು ಎಲ್ರು ಅನ್ನೋದಾದ್ರೆ ಯಾವ್ದು? I think chapter 2, which is the impact of literary writing. ಸಿನಿಮಾ ಅನ್ನೋದು ತುಂಬಾ ಏನ್ ಹೇಳ್ತಾರೆ, ತುಂಬಾ ದೊಡ್ಡ ಮೀಡಿಯಮ್ಮು. ಎಲ್ರು ಅನ್ಕೊಳ್ತಾರೆ ಸಿನಿಮಾನ ಓಕೆ ನೋಡೋಣ, ಎಂಜಾಯ್ ಮಾಡೋಣ, ಟೈಮ್ ಪಾಸ್ ಹಂಗೆ ಹಿಂಗೆ ಅಂತ. ಇಲ್ಲ, ಬಿಕಾಸ್ ನಮ್ಮ ಕಣ್ಣು, ನಮ್ಮ ಸೆನ್ಸಸ್, ನಮ್ಮ ಕಿವಿ, ನಮ್ಮ ಎಲ್ಲ ಇಮೋಷನಲ್ ಸೆನ್ಸಸ್ ಜಾಯ್ನ್ ಆಗಿರುತ್ತೆ. ನಾವು ಥಿಯೇಟ್ರಲ್ಲಿ ನೋಡಿದಾಗ ಆ ಇಂಪ್ಯಾಕ್ಟ್ ಬೀಳೋದು ತುಂಬಾ ಸ್ಟ್ರಾಂಗು. ಸೊ ಒಂದು ಕತೆ ಹೇಳ್ಬೇಕಾದ್ರೆ ನಮ್ಮ ಸೈಕಲಾಜಿಕಲಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ನಮಗೆ. ನಮ್ಗೆ ಗೊತ್ತಾಗಲ್ಲ ಆಕ್ಚುಲಿ, ಸುಮ್ಮನೆ ಎಂಜಾಯ್ ಮಾಡ್ತೀವಿ ನೋಡ್ಬಿಟ್ಟು ಅಂತ ಅನ್ಕೊಳ್ತೀವಿ. ಬಟ್ ಸೋಷಿಯಲ್ ಆಗಿರ್ಲಿ, ಸೈಕಲಾಗಿ, ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಏನೋ ನಡೆದಿರುತ್ತೆ, ಟ್ರಾಮಾ, ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಅದನ್ನ ನೀವು ಫಾರ್ ಎಕ್ಸಾಂಪಲ್ ಸಿಮಿಲರ್ ಸಮಥಿಂಗ್ ನೀವು ಸಿನಿಮಾಲ್ ನೋಡಿದಾಗ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ, ಓ ಹಿಂಗ್ ಮಾಡ್ಬೇಕಾ ನಾನು ಅಂತ. ಸೊ ಇಫೆಕ್ಟ್ಸ್ ತುಂಬಾ ಒಳ್ಳೊಳ್ಳೆ ಇದೆ ಸಿನಿಮಾ. ಥ್ರೂ ಸಿನಿಮಾ ಲಾಟ್ ಆಫ್ ಪೀಪಲ್ ಕ್ಯಾನ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ನನಗೆ ಯಾವ್ದು ಕರೆಕ್ಟು, ಯಾವ್ದು ರಾಂಗು, ಇದು ಮಾಡಬಾರ್ದು, ಇದು ಮಾಡಬೇಕು ಅನ್ನೋದು ಸಿನಿಮಾಯಿಂದ ಕಲ್ತಿದ್ದೀನಿ. ನಾನು ತುಂಬಾ ಕಲ್ತಿದ್ದೀನಿ. ಹೀರೋಯಿಸಮ್ ಬಂದಾಗ ಇವರು ವೆನ್ ದೇ ಹೆಲ್ಪ್ ಪುವರ್ ಪೀಪಲ್, ಆರ್ ವೆನ್ ದೇ ಡೂ ದ ರೈಟ್ ಥಿಂಗ್, ಹೆಣ್ಮಕ್ಳ ಬಗ್ಗೆ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದು, ಇದನ್ನೆಲ್ಲ ಸಿನಿಮಾ ನೋಡೋಕೆ ಕಲಿಬಹುದು. ಕೆಲವ್ರು ತಪ್ಪಾಗಿ ತಗೊಳ್ತಾರೆ, ತಪ್ಪು ವಿಷಯ ತಗೊಳ್ತಾರೆ, ಬಟ್ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಪರ್ಸನಾಲಿಟಿ ಏನು ಅಂತ. ನನಗೆ ತುಂಬಾ ಒಳ್ಳೊಳ್ಳೆ ವಿಷಯ ಕಲ್ತಿದ್ದೀನಿ ಸಿನಿಮಾಯಿಂದ. ಸೊ ಇದರಲ್ಲಿ 2ನೇ ಚಾಪ್ಟರ್ ಹೇಳುತ್ತೆ ಏನ್ ಎಫೆಕ್ಟ್ ಇದೆ ಸಿನಿಮಾಯಿಂದ ಅಂತ. ಸಿನಿಮಾಯಿಂದ ಸೊಸೈಟಿ ಮೇಲೆ ಎಷ್ಟು ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಎಲ್ಲರೂ ಓದ್ಬೇಕು. ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದ್ ಸೆಲೆಬ್ರಿಟಿ ಬಗ್ಗೆ ಏನಾದ್ರು ಮೆನ್ಷನ್ ಮಾಡಿದ್ದೀರಾ, ಅಥವಾ ಯಾವ್ದು ಇಂಡಸ್ಟ್ರಿ ಆದ್ರೂ ಪರವಾಗಿಲ್ಲ? ಎಲ್ರ ಬಗ್ಗೆನೂ, ಅಂದ್ರೆ ಎಲ್ಲಾ ಇಂಡಸ್ಟ್ರಿ ಬಗ್ಗೆನೂ ಮೆನ್ಷನ್ ಮಾಡಿದೀನಿ, ನಮ್ಮ ಇಂಡಸ್ಟ್ರಿ ಬಗ್ಗೆನೂ ಮೆನ್ಷನ್ ಮಾಡಿದೀನಿ. ಅಂದ್ರೆ ಇಲ್ಲಿ ಕಾದಂಬರಿ ಆಧಾರಿತ ಕಥೆಗಳು ಯಾರ್ಯಾರು ಮಾಡಿದ್ದಾರೆ, ಆಮೇಲೆ ಎಷ್ಟು ಪ್ರಾಫಿಟ್ಸ್ ಆಯ್ತು, ಇದು ಹೆಂಗೆ ಗೌರ್ಮೆಂಟ್ ಇನ್ಸೆಂಟಿವ್ ಬಗ್ಗೆ ಹೇಳಿದ್ನಲ್ವಾ, ಅದು ಕರ್ನಾಟಕ ಫಿಲ್ಮ್ ಚೇಂಬರ್ ಆಗಿರ್ಲಿ, ಆಮೇಲೆ ನಮ್ಮ ಕರ್ನಾಟಕ ಏನ್ ಇನ್ಸೆಂಟಿವ್ ಕೊಡುತ್ತೆ, ಸಬ್ಸಿಡಿ, ಅದ್ರ ಬಗ್ಗೆನೂ ಹೇಳಿದೀನಿ. ಸೊ ಸಾಕಷ್ಟು ವಿಷಯ ಇದೆ ಇದರಲ್ಲಿ ನಮ್ಮ ಇಂಡಸ್ಟ್ರಿ ಬಗ್ಗೆನೂ. ಕೆಲವು ಸಲ ಓದ್ತಾ ಓದ್ತಾ ನಮ್ಮನ್ನ ನಾವು ಕೇರ್ ಮಾಡ್ಕೊಳೋದೇ ಮರ್ತು ಬಿಡ್ತೀವಿ. ಬಟ್ ನೀವು ಯಾವ ರೀತಿ ಅದನ್ನ ಎಲ್ಲ ಈ ಸಿನಿಮಾನು ಬ್ಯಾಲೆನ್ಸ್ ಮಾಡಿದ್ರೆ ಈ ಕಡೆ ನಿಮ್ಮ ಲುಕ್ಸ್ನು ನೋಡ್ಕೋಬೇಕಾಗುತ್ತೆ. ಒಂದ್ ಹೀರೋಯಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ. ಇಲ್ಲ, ನಾನು ಐ ಆಮ್ ಅ ಬಿಗ್ ಬಿಲೀವರ್ ಆಫ್ ಸೆಲ್ಫ್ ಲವ್. ನಾನು ನನ್ನ ಫೇವ್ರೆಟ್ ಪರ್ಸನ್ ಇನ್ ದ ಹೋಲ್ ವರ್ಲ್ಡ್, ಐ ಆಮ್ ದಟ್ ಪರ್ಸನ್. ನಾನ್ ಫಸ್ಟ್ ಬರ್ತೀನಿ, ಆಮೇಲೆ ಬೇರೆ ಎಲ್ಲ ಬರುತ್ತೆ ನನ್ನ ಲೈಫಲ್ಲಿ. ಸೊ ಸೆಲ್ಫ್ ಕೇರ್ ಆಗಿರ್ಲಿ, ಸೆಲ್ಫ್ ಲವ್ ಆಗಿರ್ಲಿ, ನಾನು ಚೆನ್ನಾಗಿ ಕಾಣಿಸ್ತೀನಿ, ನಾನು ಚೆನ್ನಾಗಿ ಊಟ ಮಾಡಿದ್ನ, ನಾನು ವರ್ಕೌಟ್ ಮಾಡಿದ್ನ, ಮೈ ಹೆಲ್ತ್ ಇಸ್ ಇಟ್ ಗುಡ್. ಸೊ ಇದೆಲ್ಲ ನಂಗೆ ತುಂಬಾ ಮುಖ್ಯ ಆಗುತ್ತೆ. ಅದಾದ್ಮೇಲೆ ಬೇರೆ ಎಲ್ಲ ಬರುತ್ತೆ. ಸೊ ಫಸ್ಟ್ ನಾನು ಅದನ್ನೇ ಪ್ರಾಮುಖ್ಯತೆ ಕೊಡೋದು ಅದನ್ನೇ. ಬಟ್ ಇದು ಬರಿಬೇಕಾದ್ರೆ ಸಾಕಷ್ಟು ಸಲ ನಾನು ನಿದ್ದೆ ಮಾಡಿರ್ಲಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ 3 ಗಂಟೆಗೆಲ್ಲ, 4 ಗಂಟೆಗೆಲ್ಲ ಮಲಗೋದು, ಮತ್ತೆ 6 ಗಂಟೆಗೆ ಶೂಟಿಂಗ್ ಹೋಗೋದು. ಫೇಸಲ್ಲಿ ನೋಡಿದ್ರೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಾಣೋದು, ಬೇಜಾರಾಗ್ತಿತ್ತು. ಬಟ್ ಐ ವಾಸ್ ಲೈಕ್, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಇದರಲ್ಲಿ. ಸೊ ಐ ಅಂಡರ್ಸ್ಟುಡ್ ಹೌ ಐ ಕ್ಯಾನ್ ಮ್ಯಾನೇಜ್ ಟೈಮ್ ಅಂತೆಲ್ಲ ಕಲಿತೆ. ಬಟ್ ಫಾರ್ ಮೀ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್, ದ ಮೋಸ್ಟ್ ಇಂಪಾರ್ಟೆಂಟ್. ಆಕ್ಚುಲಿ ಇಂಪಾರ್ಟೆಂಟ್, ಅದು ಕಾಣಿಸ್ತಾ ಇದೆ ನಿಮ್ಮಲ್ಲಿ ನನಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇವನ್ ಯು ಆರ್ ಲವ್ಲಿ ಲುಕಿಂಗ್. ಯಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಂದ್ರೆ ನಿಮ್ಮ ನುಡಿ ಇರ್ಬೋದು, ನಿಮ್ಮ ಮನಸ್ಸಿರ್ಬೋದು ಅಷ್ಟು ಸ್ವಚ್ಛವಾಗಿರುವಂತದ್ದು. ಸೊ ಹಾಗಾಗಿ ಪ್ರತಿ ಸಲ ಮೀಟ್ ಮಾಡಿದಾಗ್ಲೂ ಆ ಪಾಸಿಟಿವ್ ವೈಬ್ ನಿಮ್ ಜೊತೆ ನನಗೆ ಕನೆಕ್ಟ್ ಆಗುತ್ತೆ. ಹೌ ಸ್ವೀಟ್, ಥ್ಯಾಂಕ್ ಯು. ನನಗೂ ಕೂಡ ಐ ಫೀಲ್ ದ ಸೇಮ್ ವೇ. ನಾನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅವ್ರು ನನ್ಗೆ ಮೆಸೇಜ್ ಕಳಿಸ್ತಾರೆ ಆಕ್ಚುಲಿ. ಈ ಒಂದು ಏನ್ ಹೇಳ್ತಾರೆ, ಆರ್ಟಿಕಲ್ ಬಂತು ಅಥವಾ ವಿಡಿಯೋ ಬಂತು ಚಾನೆಲ್ ಅಲ್ಲಿ, ಶೀಸ್ ಆಲ್ವೇಸ್ ಲೈಕ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನಾವು ಒಬ್ರಿಗೊಬ್ರು ಎನ್ಕರೇಜ್ ಮಾಡ್ತಾ ಇರಬೇಕು, ಅಂಡ್ ದಟ್ ಇಸ್ ದ ವೇ ಟು ಮೂವ್ ಫಾರ್ವರ್ಡ್. ಯಾಕಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಅಲ್ಲಿ ಕಾಮೆಂಟ್ಸ್ ನೋಡಿ ನೀವು, ಏನ್ ಬೈತಾರೆ, ಏನ್ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಅದು ಎಲ್ಲಿಂದ ಬರುತ್ತೆ ಅಂತ ನಂಗೆ ಅರ್ಥ ಆಗಲ್ಲ. ಎಲ್ರೂ ಹ್ಯೂಮನ್ ಬೀಯಿಂಗ್ಸೇ, ಎಲ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ನಾವು ನಮ್ಮ ಹತ್ರ ಎಲ್ಲ ಇದೆ ಅಂತ ಅನ್ಕೊಳಕ್ ಆಗಲ್ಲ. ಎಲ್ರಿಗೂ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಒಂದ್ ಸ್ವಲ್ಪ ಕಂಪ್ಯಾಷನೇಟ್, ಎಂಪತಿ, ಒಂದ್ ಸ್ವಲ್ಪ ಪ್ರೀತಿ, ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವೆಲ್ಲರೂ ಹೋಗ್ಬೇಕು. ಅಂಡ್ ಏನಾದ್ರೂ ಒಂದು ಒಳ್ಳೇದು ನೋಡಿದ್ರೆ ಅಪ್ರಿಶಿಯೇಟ್ ಮಾಡಬೇಕು. ಲೈಕ್ ಹೌ ಯು ಅಪ್ರಿಶಿಯೇಟೆಡ್ ಮೀ ಅಂಡ್ ಐ ಸಿ ಲುಕ್ ಎಟ್ ಯು ಅಂಡ್ ಅಪ್ರಿಶಿಯೇಟ್ ಯು, ಅದು ಬರಬೇಕು ನಮ್ಮ ಜೀವನದಲ್ಲಿ. ಸೊ ಥ್ಯಾಂಕ್ ಯು ಫಾರ್ ಮೆನ್ಷನಿಂಗ್ ದಟ್ ಆಕ್ಚುಲಿ. ನೆಗೆಟಿವ್ ಕಾಮೆಂಟ್ಸ್ ನೋಡ್ತೀರಾ ನೀವು? ನಿಮ್ಮ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಪೋಸ್ಟ್ ಏನಾದ್ರು ಬಂದ್ರೆ? ಆಕ್ಚುಲಿ ನೋಡ್ತೀನಿ, ಅದ್ ನಂಗೆ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಇವಾಗ ಏನಂದ್ರೆ ಮುಂಚೆ ನನಗೆ ಹಿಂಗಂದ್ರ ನನ್ ಬಗ್ಗೆ ಅಯ್ಯೋ ನಾನು ಎಷ್ಟ್ ಚೆನ್ನಾಗಿದ್ದೀನಿ ಅಂತೆಲ್ಲ ಅನ್ಸೋದು, ಏನ್ ಹಿಂಗ್ ಮಾತಾಡ್ತಾರೆ ಅಂತೆಲ್ಲ ಅನ್ಸೋದು. ಬಟ್ ನಾವ್ ಐ ಆಮ್ ಲೈಕ್, ಅಯ್ಯೋ ಇವ್ರ ಬುದ್ಧಿ ಇಷ್ಟೇ, ಅವ್ರ ಲೈಫ್ ಅವ್ರಿಗೆ, ನಾನ್ ಆರಾಮಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೇಕು ಯಾವಾಗ್ಲೂ. ನಾವು ಅಮೇಝಿಂಗ್ ಆಗಿದ್ದೀವಿ ಅಂತ ಥಿಂಕ್ ಮೈಂಡಲ್ಲೇ ಇರ್ಬೇಕು ನಮ್ಗೆ. ಸೊ ಐ ಹ್ಯಾವ್ ದಟ್ ಪ್ರೊಟೆಕ್ಷನ್ ಅರೌಂಡ್ ಮೀ. ಹೇಗೆ ನೀವು ಲೈಕ್ ಲೇಡಿ ಬಾಂಡ್ ತರನಾ ಹೇಗೆ ಚಿಕ್ಕವರಿದ್ದಾಗ? ಅಲ್ಲ, ಏನಾದ್ರೂ ಒಂದ್ ಮೆಮೊರೀಸ್ ಇದೆಯಾ, ಯಾರಿಗಾದ್ರೂ ಹುಡುಗನ್ ಬೈದಿರೋದು, ಹೊಡ್ದಿರೋದು ಏನಾದ್ರು? ಹೌದು, ಕಾಲೇಜಲ್ಲಿದೆ.
ನಾವು ಫಸ್ಟ್ PUC ನಾನು ಕಾಲೇಜ್ಗೆ ಹೋಗಿದ್ದೆ. ಅದೇನೋ ರ್ಯಾಗಿಂಗ್ ನಡೀತಾ ಇದ್ದಲ್ವಾ, ಫಸ್ಟ್ ಹೋದಾಗ ಸೀನಿಯರ್ಸ್ ರ್ಯಾಗಿಂಗ್ ಮಾಡಕ್ ಬರ್ತಾರೆ. ಸೊ ನನ್ಗೊಂದ್ಸಲ ರ್ಯಾಗಿಂಗ್ ಯಾರೋ ಒಬ್ರು ಹೇಳಿದ್ರಂತೆ. ನಂಗೆ ನೋಡಿದ್ರೆ ಭಯ ಪಡೋರು, ಯಾಕಂದ್ರೆ ಫಸ್ಟ್ ಡೇ ನಾನು ಕಾಲೇಜ್ ಹೋದಾಗ ನಮ್ಮ ತಂದೆ ನಂಗೆ ಡ್ರಾಪ್ ಮಾಡಕ್ ಬಂದಿದ್ರು. ಸೊ ಪೊಲೀಸ್ ವೆಹಿಕಲ್ ಅಲ್ಲಿ ಆ ರೆಡ್ ಲೈಟು ನಾನು ನಮ್ ಡ್ಯಾಡಿ ಬಾಯ್ ಹೇಳಿದ್ರು, ಯೂನಿಫಾರ್ಮ್ ಹಾಕೊಂಡಿದ್ರು. ಸೊ ತುಂಬಾ ಜನ ನೋಡಿದ್ರು, ಓ ಇವಳು ಪೊಲೀಸ್ ಮಗಳು ಅಂತೆಲ್ಲ ನೋಡಿದ್ರು. ಸೊ ಭಯ ಪಡ್ತಾ ಇದ್ರು. ಬಟ್ ರ್ಯಾಗಿಂಗ್ ಮಾಡ್ಬೇಕಾದ್ರೆ ಒಬ್ಬ ಯಾರೋ ಚಾಲೆಂಜ್ ಮಾಡಿದ್ನಂತೆ, ಹೋಗು ನೀನ್ ಮೇಘ್ನಾ ಗಾಂವ್ಕರ್ಗೆ ಹೋಗ್ಬಿಟ್ಟು ಫಿಗರ್ ಸೈಜ್ ಏನು 36, 24, 30 ಹೋಗಿ ಕೇಳು ಅವಳ್ದು ಏನ್ ಫಿಗರ್ ಸೈಜ್ ಅಂತ, ನಂಬರ್ ಏನು ಕೇಳು ಹೋಗು ಅಂತ ಹೇಳಿದ್ರು. ಅಂದ್ರೆ ಚಾಲೆಂಜ್ ಏನೋ ಕೊಟ್ರಂತೆ ರ್ಯಾಗಿಂಗ್ ಮಾಡ್ಲಿಕ್ಕೆ. ಸೊ ಹಿ ಕೇಮ್ ಟು ಮೀ, ಹಿ ಆಸ್ಡ್ ಮೀ ಅಂಡ್ ಐ ಲುಕ್ಡ್ ಅಟ್ ಹಿಮ್ ಅಂಡ್ ಐ ಸೆಡ್ ಹೇಳ್ಬೇಕಾ, ನಾ ಹೇಳಿ. ಸೊ ಐ ಡಿಡ್ ದಿಸ್, ಐ ಗೇವ್ ಇಟ್. ನಾನು ತುಂಬಾ ಚಿಕ್ಕವಳಿದ್ದೆ, ಐ ವಾಸ್ ಜಸ್ಟ್ ಔಟ್ ಆಫ್ ಸ್ಕೂಲ್. ಅದಕ್ಕೆ ನಾನು ಒಂದ್ ಸ್ವಲ್ಪ ಯೂಸ್ ಮಾಡಿದೆ ಇದನ್ನ. ಅದಾದ್ಮೇಲೆ ನೋ ಐ ಡಿಡ್ ಡೂ ಇಟ್. ಬಟ್ ಅವತ್ತು ಅವ್ರಿಗೆ ಬೇಕಿತ್ತು, ಅವ್ರಿಗೆ ಕೊಟ್ಟೆ. ಆಮೇಲೆ ತುಂಬಾ ಅವ್ರಿಗೆ ಹೇಳ್ದೆ, ಹಿಂಗೆಲ್ಲ ಮಾತಾಡ್ಬಾರ್ದು ಹುಡುಗಿರ್ ಜೊತೆಗೆ, ನಿಮ್ಮ ಅಮ್ಮ ಹೋಗಿದ್ದಾರ ಮಾತಾಡ್ತೀಯಾ, ನಿನ್ ತಂಗಿಗೆ ಹೋಗ್ತೀರಾ ಕೇಳ್ತೀಯಾ ಅಂತೆಲ್ಲ ಹೇಳ್ದೆ. ಸೊ ಆತರ ಸಿಕ್ಕಿದೆ. ಇದೊಂದು ಇನ್ಸಿಡೆಂಟ್ ಇದೆ. ಇಲ್ಲ, ನಾನು ಪ್ರಪೋಸ್ ಮಾಡ್ಲಿಲ್ಲ ಯಾರೂನು. ಐ ವಾಸ್ ಅಲೋನ್ ಆಲ್ ದ ಟೈಮ್ ಇನ್ ಕಾಲೇಜ್ ಆಲ್ಸೋ. I swear. It's true, ಅವ್ನು ಇವಾಗ್ಲೂ ಸಿಕ್ಕ್ರೆ, ಅಂದ್ರೆ ಇವಾಗ ಸಿಗಲ್ಲ, ಬಟ್ ಕಾಲೇಜ್ ಆದ್ಮೇಲೆ ಅಲ್ಲಿ ಸಿಗ್ತಾ ಇದ್ರು. ಇನ್ ಗ್ರೂಪ್ ಅಂಡ್ ಆಲ್ ವಿ ವುಡ್ ಮೀಟ್. ಅವ್ನು ಇವಾಗ್ಲೂ ಭಯದಿಂದ ಅಮ್ಮ ಮೇಘ್ನಾ ಅಂತ ದೂರದಿಂದ ಮಾತಾಡೋನು. ಸೊ ಯಾ, ಹೀರೋಯಿನ್ ಆದ್ಮೇಲೆ ಅವ್ರು ಖುಷಿ ಪಟ್ಟಿರ್ತಾರೆ, ಅಟ್ಲೀಸ್ಟ್ ಅಲ್ವಾ? ಓ ಕರೆಕ್ಟ್. ಐ ಗೇವ್ ಹಿಮ್ ಅ ಗಿಫ್ಟ್ ಆಕ್ಚುಲಿ. ಈಗ ಖುಷಿ ಪಟ್ಟಿರ್ತಾರ ಅವರು. ಅಯ್ಯೋ ಅವ್ರು ಇವತ್ತು ಹೀರೋಯಿನ್ ಆಗಿದ್ರು, ನನಗೆ ಅವತ್ತೇ ಹೊಡೆದಿದ್ರು ಗೊತ್ತಾ. ಐ ಲೈಕ್ ದಿಸ್. ಇದು ಸಿನಿಮಾಲ್ ಆಡ್ ಮಾಡ್ಬೇಕು ನಾವು. ಯಾವ್ದೋ ಸಿನಿಮಾ ಒಂದು ಒಳ್ಳೆ ಇನ್ಸಿಡೆಂಟ್ ಇರುತ್ತೆ, ಅಂದ್ರೆ ಸೀನ್. ಹೌದು, ಆಕ್ಚುಲಿ ಗುಡ್ ಐಡಿಯಾ. ಯಾ, ವೈ ನಾಟ್. ಚೆನ್ನಾಗಿದೆ. ಕ್ಯಾಶುಯಲ್ ಆಗಿ ಮಾತಾಡ್ತಿರುವಾಗ್ಲೇ ಈ ರೀತಿ ಇನ್ಸಿಡೆಂಟ್ಸ್ ಇರ್ಬೋದು, ಸೀನ್ಸ್ ಇರ್ಬೋದು, ತುಂಬಾ ಕ್ಯಾಚಿಯಾಗಿ ಬರುತ್ತೆ. ಯು ಹ್ಯಾವ್ ದಟ್ ಸೆನ್ಸ್. I'll make a note. ಎಲ್ಲ ಮಾಡ್ಕೋತೀರಾ ನೀವು? ನನ್ಗೆ ಐಡಿಯಾ ಬಂದ ತಕ್ಷಣ ಬರ್ದಿರ್ತೀನಿ ನಾನು. I'll put it. I maintain. ಏನೋ ಒಂದು ಥಾಟ್ ಬಂದ್ರು, ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಾವು ಫೋನಲ್ಲಿ ಡೌನ್ಲೋಡ್ ಮಾಡ್ತೀವಲ್ವಾ, ಅದೇ ರೀತಿ ನಮ್ಗೆ ದೇವ್ರು ಒಂದು ಡೌನ್ಲೋಡ್ ಕೊಡ್ತಾರೆ. ಸಡನ್ ಆಗಿ ಒಂದು ಥಾಟ್ ಬರುತ್ತೆ, ಅದ್ ನಮ್ ಥಾಟ್ ಇರಲ್ಲ, ಒರಿಜಿನಲ್ ಆಗಿ ಬೇರೆ ಏನೋ ಒಂದು ಶಕ್ತಿ ಏನೋ ಒಂದು ಕೊಡುತ್ತೆ. ಹಿಂಗ್ ಮಾಡು ಹಂಗ್ ಮಾಡು ಅಂತೇನೋ ಬರುತ್ತೆ ಮೈಂಡ್ ಅಲ್ಲಿ. ಅದ್ ಬಂದ ತಕ್ಷಣ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಬಿಕಾಸ್ ಐ ಫೀಲ್ ಐ ಹ್ಯಾವ್ ಅ ಥಿಂಗ್ ಆಫ್ ಫರ್ಗೆಟಿಂಗ್ ಸಮ್ಟೈಮ್ಸ್. ಒಂದು ಕೋಟ್ ಆಗಿರ್ಲಿ, ಅಥವಾ ಒಂದು ಐಡಿಯಾ ಆಗಿರ್ಲಿ, ಅಥವಾ ಒಂದು ರೀಲ್ ಮಾಡಕ್ಕೂ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಮಾಡ್ಲಿಕ್ಕೆ ಏನೋ ಒಂದು ಇನ್ಸ್ಪೈರ್ ಆಗ್ಬೋದು ಬೇರೆಯವ್ರಿಗೆ. ಅದನ್ನ ಮಾಡಿದಾಗ ಒಂದು ಐಡಿಯಾ ಇರ್ಬೋದು, ಏನೋ ಒಂದು ಕ್ರಿಯೇಟಿವ್ ಆಗಿ ಅದ್ ಬಂದಾಗ ನಾವು ಅದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಮೇ ಬಿ ನಮಗೆ ಹೆಲ್ಪ್ ಆಗಲ್ಲ, ಒಂದು 10 ಜನಕ್ಕೆ ಹೆಲ್ಪ್ ಆಗುವಂಥದ್ದು. ಸೊ ಯಾ, ಇಂಡಿಪೆಂಡೆಂಟ್ ವುಮೆನ್, ಫಿನಾನ್ಷಿಯಲಿ ಫಿಟ್ ಇದ್ದೀರಾ, ಎಲ್ಲವೂ ಇದೆ ನಿಮ್ಮ ಹತ್ರ. ಆದ್ರೆ ಲೈಫಲ್ಲಿ ಏನೇ ಇದ್ರು, ಟಚ್ ವರ್ಡ್, ಲೈಫಲ್ಲಿ ಏನೇ ಇದ್ರು ಒಂದು ಡಿಪ್ರೆಷನ್, ಟ್ರಾಮಾ ಅನ್ನುವಂಥದ್ದು ಎಲ್ಲರ ಲೈಫಲ್ಲೂ ಬಂದು ಹೋಗುತ್ತೆ. ಬಟ್ ನಿಮ್ ಲೈಫಲ್ಲಿ ಆ ರೀತಿ ಆಗಿದೆಯಾ ಅಂತ? ಆಕ್ಚುಲಿ ಐ ಆಮ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಓಕೆ, ಡಿಪ್ರೆಷನ್ ಹಿಂಗ್ ಬರ್ತಾ ಇರುತ್ತಲ್ಲ, ಐ ಜಸ್ಟ್ ಲುಕ್ ಎಟ್ ಇಟ್ ಅಂಡ್ ಐ ಸೇ ಗೆಟ್ ಲಾಸ್ಟ್ ಅಂತ. ಐ ಸ್ವೇರ್. ನನ್ಗೆ ಐ ಡೋಂಟ್ ನೋ, ಸಿನಿಮಾ ಒಂದ್ ಸ್ವಲ್ಪ ವೇಟ್ ಮಾಡ್ಬೇಕಾದ್ರೂ ಕೂಡ, ಅಯ್ಯೋ ಯಾವ್ದು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ, ಆ ಪೀರಿಯಡ್ ಅಲ್ಲಿ ಐ ವಾಸ್ ಗೋಯಿಂಗ್ ಇನ್ ಟು ದಟ್ ಇದು. ದೆನ್ ಐ ವಾಸ್ ಲೈಕ್, ನಾನೇನಕ್ಕೆ ಡಿಪ್ರೆಸ್ ಆಗ್ಬೇಕು, ನನ್ನ ಹತ್ರ ಮೈಂಡ್ ಇದೆ, ನನ್ನ ಹತ್ರ ನಾನು ಟ್ರಾವೆಲ್ ಮಾಡಬಹುದು. ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಆಲ್ಸೋ. ಬೇರೆ ಬೇರೆ ದೇಶಗಳಿಗೆ ಹೋಗಕ್ ಸ್ಟಾರ್ಟ್ ಮಾಡಿದೆ ನಾನು. ತುಂಬಾ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಲೈಕ್, ಇಷ್ಟೆಲ್ಲ ಇದೆಯಲ್ಲ ಲೈಫಲ್ಲಿ, ನಾನೇನಕ್ಕೆ ಡಿಪ್ರೆಸ್ ಆಗಿರ್ಬೇಕು, ಗೆಟ್ ಲಾಸ್ಟ್ ಅಂತ ಅನ್ಸುತ್ತೆ ಮೈಂಡ್. that's how I tell myself. I go to the mirror and I say, who am I? I'm Meghna Gaonkar. I cannot be depressed ಅಂತ. So that's how you have to pull yourself. ಎಲ್ಲೋ ಒಂದ್ ಕಡೆ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾದ್ಮೇಲೆ ಒಂದಷ್ಟು ಸುದ್ದಿ ಬಂದಿತ್ತು, ಮೇಘನ್ ಅವ್ರ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಬ್ರೇಕಪ್ ಆಯ್ತಂತೆ, ಹಾಗೆ ಹೀಗೆ ಅಂತೆಲ್ಲ. ಇದು ಅದಕ್ಕೆ ಹೌದಾ? ನಾನ್ ನಿಮಗೆ ಕೇಳ್ತಿದ್ದೀನಿ, ಇಸ್ ಇಟ್ ಟ್ರೂ? ರಿಲೇಶನ್ಶಿಪ್, ಸಿ ಐ ಮೀನ್, ನೋ, ಇಟ್ಸ್ ಪಾರ್ಟ್ಲಿ ಟ್ರೂ, ಪಾರ್ಟ್ಲಿ ನಾಟ್ ಟ್ರೂ ಆಕ್ಚುಲಿ. ನಿಜ ಹೇಳ್ಬೇಕು ಅಂದ್ರೆ, ನನ್ ಮದ್ವೆ ಆಗಿ ದಿಸ್ ಇಸ್ ಮೈ ಹಸ್ಬೆಂಡ್ ಅಂತ ಅನ್ನೋವರೆಗೂ ನಾನು ಯಾರ ಜೊತೆನೂ ರಿಲೇಶನ್ಶಿಪ್ ಇತ್ತು ಇಲ್ಲ ಅದನ್ನ ಕನ್ಫರ್ಮ್ ಮಾಡಕ್ ಹೋಗಲ್ಲ. ಓನ್ಲಿ ಮೈ future husband will be the only relationship I will acknowledge in front of the camera. But ಇಲ್ಲ ಅಂದ್ರೆ ಎಲ್ಲರ ಲೈಫಲ್ಲೂ ಬ್ರೇಕಪ್ಸ್ ಆಗಿರುತ್ತೆ. ಸೊ ನನ್ನ ಲೈಫಲ್ಲೂ ಆಗಿದೆ. ಅದು ನಾನು ಮುಚ್ಚಿಡಕ್ ನನ್ಗೆ ಇಷ್ಟಪಡಲ್ಲ. ಅಂಡ್ ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಎಲ್ರಿಗೂ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನನ್ ಬ್ರೇಕಪ್ ಆದಾಗ ನನ್ ಬಗ್ಗೆ ಏನ್ ಅರ್ಥ ಆಗಿದ್ದು ಅಂದ್ರೆ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡ್ತಾ ಇದ್ದೆ, ಅವ್ರಿಗೆ ಬ್ರೇಕಪ್ ಆದ್ರೆ ತುಂಬಾ ಅಳೋರು, ಲೈಫೇ ಮುಗ್ದೋಯ್ತು ಹಂಗೆ ಹಿಂಗೆ. ಬಟ್ ವೆನ್ ಐ ಎಕ್ಸ್ಪೀರಿಯನ್ಸ್ ದಟ್ ಇಮೋಷನ್ ಅಲ್ವಾ, ಆವಾಗ ಐ ವಾಸ್ ಲೈಕ್, ನನಗದು ಶಕ್ತಿ ಕೊಡ್ತು ಆಕ್ಚುಲಿ. ಐ ವಾಸ್ ಲೈಕ್,
ಇವಾಗಂತೂ ನಾನು ಏನಾದರೂ ಒಂದು ಆಗ್ಲಿ ತೋರಿಸ್ಲೇಬೇಕು, ಇವಾಗ ನಾನು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೂ ಚೆನ್ನಾಗಿ ನಾನು ಮೇಂಟೈನ್ ಮಾಡಬೇಕು, ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಲುಕ್ಸ್, ಇನ್ ಟರ್ಮ್ಸ್ ಆಫ್ ಇಂಟೆಲಿಜೆನ್ಸ್, ಮಾತಾಡೋ ಸ್ಟೈಲ್ ಆಗಿರಲಿ, ಎಲ್ಲದರಲ್ಲೂ ನಾನು ಇಷ್ಟು ಚೆನ್ನಾಗಿ ಆಗಬೇಕು, ಅವ್ರಿಗೆ ಬೇಜಾರು ಪಡಬೇಕು, ಅಯ್ಯೋ ಇಷ್ಟು ಒಳ್ಳೆ ನಾನು ಬಿಟ್ಕೊಟ್ನಾ ಇಷ್ಟು ಒಳ್ಳೆ ಹುಡುಗಿನ ಅಂತ ಅವ್ರಿಗೆ ಅನಿಸ್ಬೇಕು, ಆ ಥರ ನಾವು ಆಗಬೇಕು. ಸೊ ನನ್ನ ಥಿಂಕಿಂಗ್ ಹಂಗಿದೆ. ಸೊ ಬ್ರೇಕಪ್ ಆಗಿದ್ರಿಂದ ನಾನು ಇದನ್ನೇ ತೊಗೊಂಡಿರೋದು. ನನ್ನಲ್ಲಿ ಇಷ್ಟು ಸ್ಟ್ರೆಂತ್ ಇದೆಯಾ ಅಂತ ನಾನೇ ಅರ್ಥ ಮಾಡ್ಕೊಂಡಿರೋದು. ಸೊ ಒಳ್ಳೇದೇ ಆಯ್ತು ಆಕ್ಚುಲಿ. ಥ್ಯಾಂಕ್ ಯು ಹೇಳಬೇಕು ನಾವು ಆ ಎಕ್ಸ್ಪೀರಿಯನ್ಸ್ಗಳಿಗೆ, ರಿಯಲಿ ಥ್ಯಾಂಕ್ ಯು ಹೇಳಬೇಕು. ಯಾ ಯಾ ಎಲ್ರಿಗೂ ಇರ್ಬೇಕು ಆಕ್ಚುಲಿ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಇರಬೇಕು ಅದು. ಯಾಕಂದ್ರೆ ನಾನು ಆಸ್ ಅ ವುಮನ್ ಅಲ್ವಾ, ವಿ ಹ್ಯಾವ್ ಅ ಲಾಟ್, ನಮಗೆ ಚಾನ್ಸ್ ಸಿಗಲ್ಲ ಆಕ್ಚುಲಿ. ಇಟ್ಸ್ ಅ ವೆರಿ ಮೇಲ್ ಡಾಮಿನೇಟೆಡ್ ಸೊಸೈಟಿ. ನಮ್ಮ ಆಸೆಗಳು ನಮ್ಮಲ್ಲಿ ಏನಿದೆ ಅಲ್ವಾ, ನಾವು ಫಿಸಿಕಲಿ ವೀಕ್ ಆಗಿದ್ದೀವಿ, ವೀಕ್ ಅಲ್ಲ, ಡಿಫ್ರೆಂಟ್ ಆಗಿದ್ದೀವಿ ನಾವು. ಸಾರಿ, ವೀಕ್ ಅನ್ಬಾರ್ದು. ಮೇಲ್ ಅಂಡ್ ಫಿಮೇಲ್ ಬಾಡೀಸ್ ಆರ್ ಡಿಫ್ರೆಂಟ್. ಇಮೋಷನ್ಸು ಬೇರೆ ಇರುತ್ತೆ. ನಮ್ಮ ಹಾರ್ಮೋನ್ಸ್ ಡಿಫ್ರೆಂಟು. ಹಾರ್ಮೋನ್ಸ್ ಬೇಸ್ ಮೇಲೆ ನಮ್ಮ ಇಮೋಷನ್ಸ್ ಬರುತ್ತಲ್ವಾ ಎವ್ರಿ ಮಂತ್. ಹುಡುಗರಿಗೆ ಡಿಫ್ರೆಂಟ್ ಆಗಿರುತ್ತೆ, ನಮ್ಮ ಹುಡುಗಿಗೆ ಡಿಫ್ರೆಂಟ್ ಆಗಿರುತ್ತೆ. ಬಾಡಿ ಸ್ಟ್ರಕ್ಚರ್, ನಮ್ಮ ಸ್ಟ್ರೆಂತ್ ಅವರಷ್ಟಿಲ್ಲ, ನಮಗೆ ಕಮ್ಮಿ ಇದೆ. ಬಟ್ ನಾವು ಬೇರೆ ರೀತಿಯಲ್ಲಿ ನೋಡಿದ್ರೆ ವಿ ಆರ್ ವೆರಿ ಇಂಟೆಲಿಜೆಂಟ್. ನಾವು ಮನೆ ಕೆಲಸನೂ ಮಾಡ್ತೀವಿ, ಆಚೆ ಆಫೀಸ್ಗೂ ಹೋಗ್ತೀವಿ, ಶೂಟಿಂಗು ಮಾಡ್ತೀವಿ, ಬರೀತೀವಿ, ವಿ ಡೂ ಸೋ ಮೆನಿ ಥಿಂಗ್ಸ್. ಮಲ್ಟಿ ಟ್ಯಾಲೆಂಟೆಡ್ ವಿಮೆನ್ ಆ್ಯಕ್ಚುಲಿ. ಆ ಒಂದು ಟ್ಯಾಲೆಂಟ್ ಎಲ್ಲರೂ ಅದನ್ನ ಹೊರಗೆ ತರಬೇಕು ಅಂತ ನನ್ನ ಆಸೆ ಇದೆ. ಸೊ ಐ ಹೋಪ್ ಇಟ್ ರೀಚಸ್ ಔಟ್ ಅಂಡ್ ಪೀಪಲ್ ಲಿಸನ್ ಟು ಮೀ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.